ಕರ್ನಾಟಕದ ಬಿಜೆಪಿ ಪಾಲಿಗೆ ಇಂದು ಬಿಗ್ ಡೇ. ಇಂದು ಬಿಜೆಪಿಗೆ ಬಿಗ್ ಶಾಕ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ಕೋವಿಡ್ ಹಗರಣ ರಿಪೋರ್ಟ್ ಸಂಬಂಧ ಡಿಸಿಷನ್ ತೆಗೆದುಕೊಳ್ಳುತ್ತಾರ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದ್ದು ಸಂಜೆ 4 ಗಂಟೆಗೆ ನಡೆಯಲಿದೆ ಕ್ಯಾಬಿನೆಟ್ ಮೀಟಿಂಗ್. ಸಂಪುಟ ಸಭೆಯಲ್ಲಿ ಕೋವಿಡ್ ವರದಿ ಬಗ್ಗೆ ಮಂಡಿಸಲಿದ್ದಾರೆ. ನ್ಯಾಯಮೂರ್ತಿ ಜಾನ್ ಮೈಕೆಲ್ ಡಿ ಕುನ್ನಾ ಸಲ್ಲಿಸಿರುವ ವರದಿ ಕೋವಿಡ್-19 ಅಕ್ರಮಗಳ ಮಧ್ಯಂತರ ರಿಪೋರ್ಟ್. ಈಗಾಗಲೇ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಕೇಸ್ಗೆ ಸಲಹೆ ನೀಡಿದ್ದಾರೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಆಯೋಗದಿಂದ ಶಿಫಾರಸು ನಡೆದಿದೆ. ಶಿಫಾರಸು ಮಾಡಿರುವ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ನಾ ಆಯೋಗ ಇಂದಿನ ಸಭೆಯಲ್ಲೇ ಕ್ರಿಮಿನಲ್ ಕೇಸ್ ಸಂಬಂಧ ನಿರ್ಣಯವಾಗಲಿದೆ. ಆಯೋಗದ ಶಿಫಾರಸು ಒಪ್ಪಿದರೆ ಕೇಸರಿ ಕಲಿಗಳಿಗೆ ಕಂಟಕ ಶುರುವಾಗಲಿದೆ. ಮಾಜಿ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಟ್ರಬಲ್ ಆಗಲಿದೆ. ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟ ಇಂದಿನ ಸಂಪುಟ ಸಭೆ. ಕರ್ನಾಟಕದ ಬಿಜೆಪಿ ಪಾಲಿಗೆ ಇಂದು ಕರಾಳ ದಿನ ಎನ್ನಬಹುದು. ಇಂದು ಬಿಜೆಪಿಗೆ ಬಿಗ್ ಶಾಕ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ಕೋವಿಡ್ ಹಗರಣದ ರಿಪೋರ್ಟ್ ಸಂಬಂಧ ಡಿಸಿಷನ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದ್ದು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಸಲಿದ್ದಾರೆ. ಸಂಪುಟ ಸಭೆಯಲ್ಲಿ ಕೋವಿಡ್ ವರದಿ ಬಗ್ಗೆ ಮಂಡಿಸಲಿದ್ದಾರೆ. ನ್ಯಾಯಮೂರ್ತಿ ಜಾನ್ ಮೈಕೆಲ್ ಡಿ ಕುನ್ನಾ ಸಲ್ಲಿಸಿರುವ ವರದಿ ಪ್ರಕಾರ ಕೋವಿಡ್-19 ಅಕ್ರಮಗಳ ಮಧ್ಯಂತರ ರಿಪೋರ್ಟ್ ನೀಡಲಿದ್ದು ಈಗಾಗಲೇ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಕೇಸ್ಗೆ ಸಲಹೆ ನೀಡಿದ್ದಾರೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಆಯೋಗದಿಂದ ಶಿಫಾರಸು ನಡೆಯುತ್ತಿದ್ದು ಶಿಫಾರಸು ಮಾಡಿರುವ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ನಾ ಆಯೋಗ ಇಂದಿನ ಸಭೆಯಲ್ಲಿ ಕ್ರಿಮಿನಲ್ ಕೇಸ್ ಸಂಬಂಧ ನಿರ್ಣಯಿಸಲಿದ್ದಾರೆ. ಆಯೋಗದ ಶಿಫಾರಸು ಒಪ್ಪಿದರೆ ಕೇಸರಿ ಕಲಿಗಳಿಗೆ ಕಂಟಕ ಶುರುವಾಗಲಿದೆ. ಮಾಜಿ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಟ್ರಬಲ್ ಆಗಲಿದೆ. ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟ ಇಂದಿನ ಸಂಪುಟ ಸಭೆ.